ಹಾಯ್ ಹಲೋ ವೆಲ್ಕಮ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮ್ಯಾಥ್ಸ್ ಮ್ಯಾಜಿಕ್. ಅದೇ ಇವತ್ತು ನೋಡಿ ಟೆಟ್ಟಲ್ಲಿ ಮ್ಯಾಥ್ಸು ಚಾಪ್ಟರ್ 1 ಸಂಖ್ಯಾ ಪದ್ಧತಿ ನಂಬರ್ ಸಿಸ್ಟಮ್ ಇದರಲ್ಲಿ ಕೇಳಬಹುದಾದಂಥ ಕಂಪಲ್ಸರಿ ಕ್ವಶನ್ಸ್ನ ತೊಗೊಂಡ್ಬಂದಿದ್ದೀನಿ. ಈ ಕಂಪಲ್ಸರಿ ಕ್ವಶನ್ಸ್ ನಾವು ಹೇಗಪ್ಪ ಮಾಡಿದ್ದು ಅಂದರೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಪೇಪರ್ಸ್ನ ನೋಡಿಕೊಂಡು ಪ್ರತಿ ವರ್ಷ ಕೇಳಿರೋ ಪ್ಯಾಟರ್ನಲ್ಲಿರೋ ಕ್ವಶನ್ಸನ್ನೇ ತೊಗೊಂಡ್ಬಂದಿದ್ದೀನಿ. ಸೊ ಪ್ರತಿ ವರ್ಷ ಕೇಳಿದ್ದಾರೆ ಅಂದರೆ ಈ ವರ್ಷ ಕೂಡ ಒಂದು ಕ್ವಶನ್ ಬಂದೇ ಬರುತ್ತೆ. ಹಾಗಾಗಿ ಈ ವಿಡಿಯೋ ಮಾಡ್ತಾ ಇರೋದು. ನೋಡಿ ಫ್ರೆಂಡ್ಸ್, ನೋಡಿ ಇದು ಲಾಸ್ಟು 22ಅಲ್ಲಿ 23ಅಲ್ಲಿ ಕೇಳಿರೋ ಪ್ರಶ್ನೆ. ಹೌದಾ, ದ ವ್ಯಾಲ್ಯೂ ಆಫ್ ಸ್ಕ್ವೇರ್ ರೂಟ್ ಆಫ್ 0.004 ಇಂಟು 0.0036 ಡಿವೈಡೆಡ್ ಬೈ 0.0009. ಹೌದಾ, ಇದರದ್ದು ವ್ಯಾಲ್ಯೂ ಕಂಡುಹಿಡಿಬೇಕು. ಮತ್ತು ಇದು 0.05 by 0.25 plus 0.25 by 0.05 ಹೋಲ್ ಸ್ಕ್ವೇರ್. ಹೌದಾ, ಇವೆರಡು 22ಅಲ್ಲಿ 23ಅಲ್ಲಿ ಕೇಳಿರೋ ಪ್ರಶ್ನೆಗಳು. ಈ ಬೇಸನ್ನು ಇಟ್ಟುಕೊಂಡು ಕೆಲವೊಂದು ಕ್ವಶನ್ಸ್ನ ನಾನು ತೊಗೊಂಬಂದಿದ್ದೀನಿ. ಐ ಹೋಪ್ ಇದ್ರದ್ದು ಎಲ್ಲರಿಗೂ ಆನ್ಸರ್ ಗೊತ್ತಿರುತ್ತೆ ಅಂದ್ಕೊತೀನಿ. ನೀವು ಟ್ರೈ ಮಾಡಿ. ಆನ್ಸರು 0.04 ಬರುತ್ತೆ. ಸೆಕೆಂಡ್ ಕ್ವಶನ್ಗೆ ಆನ್ಸರು 27.04 ಬರುತ್ತೆ. ಹೌದಾ, ಯಾರಿಗೆಲ್ಲ ಆನ್ಸರ್ ಕರೆಕ್ಟ್ ಬಂದಿದೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. Square root of 0.16 into square root of 0.04 divided by square root of 0.025. ಹೌದಾ, ಇದು ಒಂದು ಕ್ವಶನ್. ನೋಡಿ, ನೀವು ಈ ರೀತಿ ಯಾವುದೇ ಕ್ವಶನ್ನ ಸಾಲ್ವ್ ಮಾಡಬೇಕು ಅಂದರೆ ಮೊದಲು ನಿಮ್ಗೆ ಏನು ಬರಬೇಕು, ಸ್ಕ್ವೇರ್ ರೂಟ್ಸ್ ಬರಬೇಕು. ಪರ್ಫೆಕ್ಟ್ ಸ್ಕ್ವೇರ್ಸ್ ಫ್ರಮ್ 1 to ಅಟ್ಲೀಸ್ಟ್ 25. ಹೌದಾ, 30 ತನಕ ಬಂದರೆ ಒಳ್ಳೆಯದು. ಇಲ್ಲಪ್ಪ ಅಂದರೆ ಅಟ್ಲೀಸ್ಟ್ 25 ತನಕ ಆದರೂ ನೀವು ಸ್ಕ್ವೇರ್ ರೂಟ್ಸ್ನ ಬೈ ಹಾರ್ಟ್ ಮಾಡ್ಕೊಳ್ಳೇಬೇಕಾಗತ್ತೆ. ಹೌದಾ, ನಿಮಗೆ ಅವು ಸ್ಕ್ವೇರ್ ರೂಟ್ಸ್ ಬಂದು ಅಂದರೆ ಎಕ್ಸಾಮಲ್ಲಿ ಏನಾಗುತ್ತೆ, ನಿಮ್ಮ ಟೈಮು ತುಂಬಾ ಸೇವ್ ಆಗುತ್ತೆ. ಹೌದಾ, ನೋಡಿ ರೂಟ್ ಆಫ್ 0.16. ಹೌದಾ, ಇದನ್ನು ತೆಗೆದ್ರೆ ಏನಾಗುತ್ತೆ 0.4 ಇಂಟು ಸ್ಕ್ವೇರ್ ರೂಟ್ ಆಫ್ 0.04 ಇದ್ರದ್ದು ಏನಾಗುತ್ತೆ ಆನ್ಸರ್ 0.2 ಬರುತ್ತೆ. ಡಿವೈಡೆಡ್ ಬೈ ಏನು ಕೇಳಿದಾನೆ, ಸ್ಕ್ವೇರ್ ರೂಟ್ ಆಫ್ 0.0025. ಸೊ ಇದರ ಆನ್ಸರ್ ಏನು ಬರುತ್ತೆ 0.05. ನಿಮಗಿದು ಸ್ಕ್ವೇರ್ ರೂಟಲ್ಲಿ 4 zeros ಇದ್ದರೆ ಆನ್ಸರಲ್ಲಿ 2 ಡಿಜಿಟ್ ಬರ್ತವೆ. ಇಲ್ಲಿ 4 ಡಿಜಿಟ್ ಇತ್ತು ಅಂದರೆ ಇಲ್ಲಿ 2 ಡಿಜಿಟ್ ಬರ್ತವೆ. ಇಲ್ಲಿ 2 ಇದ್ದರೆ 1 ಬರುತ್ತೆ. ಹೌದಾ, ನೋಡಿ 0.0025 ಇದೆ, ಅದರದ್ದು ಸ್ಕ್ವೇರ್ ಏನಾಗುತ್ತೆ 0.05 ಆಗುತ್ತೆ. ಓಕೆನಾ. ಸೊ ಇದನ್ನು ನೀವು ಸಾಲ್ವ್ ಮಾಡಿದರೆ ಏನು ಸಿಗುತ್ತೆ ನಮಗಿಲ್ಲಿ 0.4 ಇಂಟು 0.2 ಏನಾಗುತ್ತೆ 0.08 ಡಿವೈಡೆಡ್ ಬೈ 0.05 ಆ್ಯಸ್ ಇಟ್ ಈಸ್. ಸೊ ಇದನ್ನು ನೀವು ಸಾಲ್ವ್ ಮಾಡಿದ್ರೆ ನಿಮಗೆ ಆನ್ಸರ್ ಏನು ಬರುತ್ತೆ 1.6. ಸೊ ದಿಸ್ ಈಸ್ 1.6. ಇದೆ ನೋಡಿ ಸೊಲ್ಯೂಷನ್ ಇಲ್ಲಿದೆ. ಏನಿದೆ 0.16 0.4 ಬರುತ್ತೆ, 0.2 ಬರುತ್ತೆ. ಹೌದಾ, ಲಾಸ್ಟಿಗೆ ಆನ್ಸರು 1.6 ಬರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ, ಸೇಮ್ ಅದೇ ರೀತಿಯೇ ಇದೆ. ಸ್ಕ್ವೇರ್ ರೂಟ್ ಆಫ್ 0.81 ಇಂಟು ಸ್ಕ್ವೇರ್ ರೂಟ್ ಆಫ್ 0.25 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 0.09. ಹೌದಾ, 81 ಏನಿದೆ ಆನ್ಸರು 0.9 ಬರುತ್ತೆ, ಇಂಟು ಇದು 0.5 ಬರುತ್ತೆ, ಡಿವೈಡೆಡ್ ಬೈ ಇದು 0.3 ಬರುತ್ತೆ. ಸಾಲ್ವ್ ಮಾಡಿದ್ರೆ ಏನು ಬರುತ್ತೆ ನಿಮಗೆ 1.5. ನೀವು ಕೇವಲ ಇದು ವಿಡಿಯೋ ನೋಡೋದಷ್ಟೇ ಅಲ್ಲ, ವಿಡಿಯೋನ ಪಾಸ್ ಮಾಡಿ ನಿಮ್ಮಷ್ಟಕ್ಕೆ ನೀವು ಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡಿ. ಹೌದಾ, ಎಲ್ಲರದ್ದು ಆನ್ಸರ್ ಕರೆಕ್ಟ್ ಬರುತ್ತಾ ಚೆಕ್ ಮಾಡ್ಕೊಳ್ಳಿ. ನೋಡಿ ಅದರ ಸೊಲ್ಯೂಷನ್ ಇಲ್ಲಿದೆ. 0.9 ಇಂಟು 0.5 ಡಿವೈಡೆಡ್ ಬೈ 0.3. 95ನ ಮಲ್ಟಿಪ್ಲೈ ಮಾಡಿದರೆ 0.45. ಸೊ ಇದನ್ನು ಕ್ಯಾನ್ಸಲ್ ಔಟ್ ಮಾಡಿದರೆ 1.5 ಬರುತ್ತೆ. ಹೌದಾ, ನೋಡಿ ಈ ಪರ್ಫೆಕ್ಟ್ ಸ್ಕ್ವೇರ್ಸು ಎಲ್ರಿಗೂ ಬರಬೇಕು. 1ಇಂದ 30 ತನಕ ನಾನು ಟೇಬಲ್ ಕೊಟ್ಟಿದ್ದೀನಿ, ಸ್ಕ್ರೀನ್ಶಾಟ್ ತೊಗೊಳ್ಳಿ. ಅಟ್ಲೀಸ್ಟ್ 25 ತನಕ ಆದರೂ ನೀವು ಪ್ರಾಕ್ಟೀಸ್ ಮಾಡಿಕೊಳ್ಳೇಬೇಕು. ಹೌದಾ, ಇದು ನಿಮ್ಮ ಟೈಮ್ನ ತುಂಬಾ ಸೇವ್ ಮಾಡುತ್ತೆ. ನೆಕ್ಸ್ಟ್ ನೋಡಿ, ಅದಿಷ್ಟೊತ್ತು ಮಲ್ಟಿಪ್ಲಿಕೇಶನ್ ಆಯಿತು, ಇವಾಗ ಅಡಿಷನಲ್ಲಿ ಕೂಡ ಕೇಳ್ಬೋದು. ಹೌದಾ, ಈ ವಿಡಿಯೋನ ಪಾಸ್ ಮಾಡಿ ಇದನ್ನು ನಿಮ್ಮಷ್ಟಕ್ಕೆ ನೀವು ಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡಿ. ನೋಡಿ, ಸ್ಕ್ವೇರ್ ರೂಟ್ ಆಫ್ 1.21 121 ಏನಾಗುತ್ತೆ ಸ್ಕ್ವೇರ್ ರೂಟು 11 ಆಗುತ್ತೆ, ಪ್ಲಸ್
0.49 49 7 ಇದೆ, 0 ಪಾಯಿಂಟ್ ಇದೆ, 0 ಪಾಯಿಂಟ್ ಪ್ಲಸ್ 1.69 169 ಎದರದು 13ದು, ಸೊ 1.3 ಸಾರಿ ಇಲ್ಲಿ ಪಾಯಿಂಟ್ ಬರಬೇಕು ಹೌದಾ. ಈ ಮೂರನ್ನು ಆ್ಯಡ್ ಮಾಡಿದರೆ 3.1 ಆಗುತ್ತೆ ಹೌದಾ. ದಿಸ್ ಈಸ್ ಯುವರ್ ಆನ್ಸರ್. ನೋಡಿ ಈ ರೀತಿಯೂ ಕೊಡ್ಬೋದು. ಈ ಲಾಸ್ಟ್ ಎರಡು ಕ್ವಶನ್ ಸಾಲ್ವ್ ಮಾಡಿದ್ನಲ್ಲ ನೋಡಿ, ಇದು 0 ಪಾಯಿಂಟ್ ಏನಿದೆ ಇದನ್ನು ಕೊಟ್ಟು ಇದ್ರ ಕಂಟಿನ್ಯೂಯೇಷನ್ಗೆ ಇಲ್ಲಿ ಪ್ಲಸ್ ಅಂತ ಕೊಟ್ಟು ಅಗೇನ್ ಸ್ಕ್ವೇರ್ ರೂಟ್ ಆಫ್ 16 ಇಂಟು ಸ್ಕ್ವೇರ್ ರೂಟ್ ಆಫ್ 0.04 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 0.00025 ಈ ಎರಡನ್ನೂ ಮರ್ಜ್ ಮಾಡಿಕೊಡೋ ಕ್ವಶನ್ನ ಕೊಡ್ಬೋದು. ಸೊ ಈ ಥರ ಕ್ವಶನ್ನ ನೀವು ಹೆಚ್ಚು ಪ್ರಾಕ್ಟೀಸ್ ಮಾಡಿ ಹೌದಾ. ಇದರಲ್ಲಿ ಒಂದು ಕ್ವಶನ್ ಕಂಪಲ್ಸರಿ ಬಂದೇ ಬರುತ್ತೆ. ಇನ್ನು ಇದನ್ನು ನೋಡಿ, ಇದೇನಿದೆ ಸ್ಕ್ವೇರ್ ರೂಟ್ ಆಫ್ 0.25 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 0.04 ಹೌದಾ. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಏನು ಬರುತ್ತೆ ನಮಗೆ 0.5 ಡಿವೈಡೆಡ್ ಬೈ 0.2 ಹೌದಾ. ಪ್ಲಸ್ ಒಂದು ಸ್ಕ್ವೇರ್ ರೂಟ್ ಏನಾಗುತ್ತೆ 1 ಬರುತ್ತೆ ಹೌದಾ. 0.09ನ ಸಾಲ್ವ್ ಮಾಡಿದರೆ ಅದೇನಾಗುತ್ತೆ 3 ಆಗುತ್ತೆ ಹೌದಾ. ನೆಕ್ಸ್ಟ್ ರೂಟ್ 4ನ ಸಾಲ್ವ್ ಮಾಡಿದರೆ 2 ಆಗುತ್ತೆ ಡಿವೈಡೆಡ್ ಬೈ ರೂಟ್ 0.16ನ ಸಾಲ್ವ್ ಮಾಡಿದರೆ ಏನು ಬರುತ್ತೆ 0.4 ಪ್ಲಸ್ ರೂಟ್ 16ದು 4 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 0.64ದು 0.8 ಅದೇ. ಇದನ್ನು ಓವರ್ ಆಗಿ ನೀವು ಸಾಲ್ವ್ ಮಾಡಿದರೆ ಎಷ್ಟು ಬರುತ್ತೆ ಆನ್ಸರು 15.83. ನೋಡ್ಕೊಳ್ಳಿ ಎಲ್ಲರದ್ದು ಆನ್ಸರ್ ಇದೆ ಬಂದಿದ್ರೆ ಎಷ್ಟನೇ ಕ್ವಶನ್ ಇದೆ ನೋಡ್ಕೊಳ್ಳಿ. 1 2 3 4th ಕ್ವಶನ್ ಇದೆ ಇದು. 4th ಕ್ವಶನ್ಗೆ ಆನ್ಸರು ಎಲ್ಲರದ್ದು ಇಷ್ಟೇ ಬಂದಿದ್ರೆ ಕಮೆಂಟ್ ಮಾಡಿ. ಓಕೆ ನೆಕ್ಸ್ಟ್ 5th ಕ್ವಶನ್ ನೋಡಿ 0.01 ಹೌದಾ. ಇದ್ರ ಸಾಲ್ವ್ ಮಾಡಿದರೆ ಏನು ಬರುತ್ತೆ ಆನ್ಸರ್ ನಮಗೆ 0.1 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 0.81ನ ಸಾಲ್ವ್ ಮಾಡಿದರೆ 0.9 ಸ್ಕ್ವೇರ್ ರೂಟ್ ಆಫ್ 1.21 ಸಾಲ್ವ್ ಮಾಡಿದರೆ 1.1 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 0.009ನ ಸಾಲ್ವ್ ಮಾಡಿದರೆ 0.03 ಅದೇ. ಇದಿಷ್ಟು ಬರುತ್ತೆ. ಇದಿಷ್ಟನ್ನು ಆ್ಯಡ್ ಅಪ್ ಮಾಡಿದರೆ ಏನು ಬರುತ್ತೆ ನಿಮಗೆ 2.13 ಬರುತ್ತೆ. ಇದೇ ಆನ್ಸರ್ ಬಂತಾ ನೋಡಿ. ಎಲ್ಲರದ್ದು ಇದೇ ಆನ್ಸರ್ ಬಂದರೆ ಕಮೆಂಟ್ ಸೆಕ್ಷನಲ್ಲಿ 5th ಕ್ವಶನ್ಗೆ 2.13 ಅಂತ ರಿಪ್ಲೈ ಮಾಡಿ. ಲಾಸ್ಟ್ ಕ್ವಶನ್ ಏನಿದೆ ಸ್ಕ್ವೇರ್ ರೂಟ್ ಆಫ್ 0.04 ಹೌದಾ. ಇದನ್ನು ಸಾಲ್ವ್ ಮಾಡಿದರೆ ಏನು ಬರುತ್ತೆ 0.2 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 0.25ನ ಸಾಲ್ವ್ ಮಾಡಿದರೆ 0.5 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 4 ಸಾಲ್ವ್ ಮಾಡಿದರೆ 2 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 1.44 ಅಂದರೆ 12 ಸೊ ಒಂದಾದಮೇಲೆ ಪಾಯಿಂಟ್ ಇದೆ 1 2. ಇದರದ್ದು ಓವರ್ ಆಲ್ ಸಾಲ್ವ್ ಮಾಡಿದರೆ ನಿಮಗೆ ಎಷ್ಟು ಬರುತ್ತೆ 3.9. ಐ ಹೋಪ್ ಎಲ್ಲರದ್ದು 6th ಕ್ವಶನ್ 3.9 ಬಂದಿರುತ್ತೆ ಆನ್ಸರ್ ಅಂದ್ಕೊತೀನಿ. ಇವಿಷ್ಟು ಸಂಖ್ಯಾ ಪದ್ಧತಿಯ ಮೇಲೆ ಕೇಳಬಹುದಾದಂಥ ಪ್ರಶ್ನೆಗಳು ಹೌದಾ. ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡಿದರೆ ಗೊತ್ತಾಗಿರೋದು ಈ ಥರದ್ದು ಕ್ವಶನ್ನು ಸಿಂಪ್ಲಿಫಿಕೇಷನಲ್ಲಿ ಒಂದಿದ್ದೇ ಇರುತ್ತೆ. ಹಾಗಾಗಿ ಇದನ್ನು ತೊಗೊಂಬಂದಿದ್ದೀನಿ. ಇವಿಷ್ಟನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಸ್ಕ್ವೇರ್ ರೂಟ್ಸ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಹೌದಾ. ಇಲ್ಲಿಂದ ಅಂದರೆ ಅಟ್ಲೀಸ್ಟ್ 25ವರೆಗಾದರೂ ನಿಮಗೆ ಸ್ಕ್ವೇರ್ ರೂಟ್ಸ್ ಬರಬೇಕು. ಓಕೆನಾ ಫ್ರೆಂಡ್ಸ್. ನಾಳೆ ಮತ್ತೊಂದು ಚಾಪ್ಟರ್ ಜೊತೆ ಮತ್ತೆ ಕಡ್ಡಾಯವಾಗಿ ಕೇಳಬಹುದಾದಂಥ ಕಂಪಲ್ಸರಿ ಕ್ವಶನ್ ಸೀರೀಸ್ನ ತೊಗೊಂಡು ಬರ್ತೀನಿ. ಓಕೆ ಬಾಯ್, ಥ್ಯಾಂಕ್ ಯು. ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ, ನಿಮ್ಮೆಲ್ಲ ಟೆಟ್ ಆಸ್ಪಿರೆಂಟ್ಸ್ಗೂ ಶೇರ್ ಮಾಡಿ ಮತ್ತು ಫಾಲೋ ಮಾಡಿ. ಥ್ಯಾಂಕ್ ಯು.